ನೀವು ಅನ್ಬೋದು ನೋಡ್ರಿ ಏನಪ್ಪ ಈಕಿ ಗ್ಯಾಸ್ ಕಟ್ಟಿ ನನ್ನ ತೋರ್ಸತ್ತಾಳೋ ಅದು ಏನು ಈ ನಮ್ನಿ ಹರಿವೈತೆ ಅಂತ ಹೇಳಿ ನಾನು ಇವತ್ತು ಯಾವುದೋ ಒಂದು ರೆಸಿಪಿ ಆಯ್ತು ಏನೋ ಒಂದು ವಿಡಿಯೋ ಮಾಡ್ತಿರ್ತಿರ್ಲ ಅವಾಗ ಮಾಡುವಾಗ ಅದಕ್ಕಿಂತ ಮೊದಲ ಹೆಂಗಿರ್ತೈತಿ ನಾವೆಲ್ಲ ಹೆಂಗೆ ನೀಟ್ ಮಾಡ್ಕೊಂಡು ಮತ್ತು ಅದನ್ನೆಲ್ಲ ನಿಮ್ಗೆ ವಿಡಿಯೋನ ಪೂರ್ತಿಯಾಗಿ ಕ್ಲಿಯರ್ ಆಗಿ ನೀಟಾಗಿ ತೋರಿಸ್ತೇವೆ ಅಂತ ಹೇಳಿ ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರ್ಸಾಕತ್ತೀನಿ. ಬರ್ರಿ ನೋಡ್ರಿ, ಗ್ಯಾಸ್ ಕಟ್ಟಿ ಎಲ್ಲ ಹರಿವಿತ್ತಲ್ರಿ, ಅದನ್ನ ಏನು ಮಾಡ್ತೇವೆ ಅಂದ್ರೆ ನಾವು ಜಾಗ ಇದ್ದಿರಂಗಿಲ್ಲ ಎಲ್ಲ ಒಂದು ಸೈಡ್ ಅವನ್ನೆಲ್ಲ ಸರಿಸಿ ಇಟ್ಕೋತೇವಿ. ಆಮೇಲೆ ವಿಡಿಯೋಕ್ಕೆ ನಾನು ಅಲ್ಲಿ ಒಂದು ಲೈಟ್ ಹಾಕ್ಸೀನಿ, ಆ ಲೈಟು ಮತ್ತು ಮ್ಯಾಲೆ ಟ್ಯೂಬ್ ಲೈಟು ಎಷ್ಟು ಆಟಿರ್ತೈತಿ ನೋಡ್ರಿ. ಎಲ್ಲಿ ಏನಿರ್ತಾವಲ್ಲ ಗ್ಯಾಸ್ ಕಟ್ಟಿ ಬೆಳಗ್ಗೆ ಒರೆಸ್ಕೊಂಡು ಎಲ್ಲ ಮಾಡಿಟ್ಟಿರ್ತಾನಲ್ಲ ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಬಂದು ಆಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಿರ್ತೇವೆ. ಯಾವ್ಯಾವ ರೆಸಿಪಿ ಮಾಡೋದಿರ್ತೈತಿ, ಏನು ಅಡುಗೆ ಮಾಡೋರು ಇರ್ತೇವೆ ಅನ್ನೋದನ್ನು ನಾವು ಏನು ಮಾಡಿರ್ತೇವೆ ಮೊದಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಅವನ್ನೆಲ್ಲ ರೆಸಿಪಿನ ಜೋಡಿಸ್ಕೊತೇನೆ. ನಾನು ಇವತ್ತು ನಿಮಗೆ ಯಾವ ರೆಸಿಪಿ ನಾನೇನು ಶೇರ್ ಮಾಡ್ಕೋತಿಲ್ಲ, ನಾ ರೆಸಿಪಿ ಮಾಡೋದಾದ್ರೆ ಹೆಂಗೆ ಮಾಡ್ತೇವೆ ಏನು ಅಂಥೇಳಿ ಅದಕ್ಕಾಗಿ ನಾನು ನಿಮಗೆ ಅದನ್ನು ತೋರ್ಸಾತೀನಿ. ಇವಾಗ ನಾನು ನಾರ್ಮಲ್ ಆಗಿ ಅಡುಗೆ ಮಾಡತ್ತೀನಿ. ಅವಾಗ ನಾವು ರೆಸಿಪಿ ಮಾಡಬೇಕಾದ್ರೂ ಅದ್ರ ಹಿಂದೆ ಏನೇನು ಆಗಿರ್ತಾವ ಕೆಲಸ ಅನ್ನೋದನ್ನ ನಾನು ನಿಮಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನೋಡ್ರಿ. ನಮಸ್ಕಾರಪ್ಪ ಎಲ್ಲರಿಗೂ, ನಾನು ಪ್ರೇಮಾ ಸೌದತ್ತಿ. ಇವತ್ತು ನಮ್ದು ಯಾವ ರೆಸಿಪಿ ಅದು ತೊಗೊಂಡು ಬಂದಿಲ್ಲ, ಏನು ಬೇರೆ ಲಾಗ್ ತೊಗೊಂಡು ಬಂದಿಲ್ಲ. ಇವತ್ತೇನಪ್ಪ ಅಂದ್ರೆ ನಾವು ಅಡುಗೆ ಮಾಡ್ಬೇಕಾದ್ರೆ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಹಂಚ್ಕೋಬೇಕಾದ್ರೆ ನಾವು ಮೊದಲೆಲ್ಲ ನಿಮಗೆ ನೀಟಾಗಿ ತೋರಿಸ್ತಿರ್ತೀವಿ. ಅದ್ರ ಹಿಂದೆ ಏನು ಪರಿಶ್ರಮ ಇರ್ತೈತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೇನೆ ನೋಡ್ರಿ. ಏನಪ್ಪ ಅಂದ್ರೆ ಈಗ ನಾವೆಲ್ಲ ನೀಟಾಗಿ ಏನು ಮಾಡಿಬಿಡ್ತೇವ್ರಿ, ಹೆಚ್ಕೊಂಡದ್ದು ತೋರಿಸ್ತಿರ್ತೇವಿ. ಮತ್ತು ಅದು ಗ್ಯಾಸ್ ಕಟ್ಟಿ ಎಷ್ಟು ಹರಿವಿರ್ತೈತಿ ಮತ್ತು ಯಾವ್ಯಾವ ಕೆಲಸ ಎಲ್ಲೆಲ್ಲೇ ಇರ್ತೈತಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೇನೆ. ನಿಮಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಎಲ್ಲ ಹೆಣ್ಮಕ್ಳನ್ನು ನೀವು ಹಿಂಗೆ ಏನಪ್ಪ ಕೆಲಸ ಮಾಡುವಾಗ ನಿಮ್ದು ಇದೇ ರೀತಿ ಗ್ಯಾಸ್ ಕಟ್ಟಿ ಎಲ್ಲ ಹರಿವಿರ್ತೈತಿ ಏನಂತ ಹೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಇವಾಗ ನೋಡ್ರಿ ಅವನ್ನೆಲ್ಲ ಅವನ್ನೆಲ್ಲ ಕ್ಲೀನಾಗಿ ತೊಳೆದು ನೋಡ್ರಿ ಗ್ಯಾಸ್ ಕಟ್ಟಿ ಮೇಲೆ ಅಲ್ಲೆಲ್ಲ ನನ್ನ ಮಗಗೆ ಚಾಲು ಹಾಕಿ ಕೊಡೋದು ಎಲ್ಲ ಇರ್ತಾವೆ. ನಾವು ಏನು ಮಾಡಿರ್ತೇವೆ ಅಂದ್ರೆ ಅವನ್ನೆಲ್ಲ ತೋರ್ಸಕ್ಕೆ ಹೋಗಿರಂಗಿಲ್ಲ, ಏನು ನಮ್ಮ ರೆಸಿಪಿ ಇರ್ತೈತಿಲ್ಲ ಅದನ್ನಷ್ಟ ತೋರಿಸ್ತಿರ್ತೇವೆ ನೋಡ್ರಿ. ಅದ್ರ ಹಿಂದಿನ ಕೆಲಸ ಇಷ್ಟೆಲ್ಲ ಇರ್ತೈತಿ ನೋಡ್ರಿ. ಮಕ್ಳಿಗೆ ಚಹಾ ಹಾಕಿ ಕೊಡೋದು, ನಾಷ್ಟಕ್ಕೆ ಹಾಕಿ ಕೊಡೋದು, ಮತ್ತು ಏನಾರ ಯಾರ ಬಂದ್ರೆ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಮತ್ತು ಅಲ್ಲಿ ಹೋಗೋದಿರ್ತೈತಿ. ಹಾಲಿನವ್ರು ಬಂದ್ರಂದ್ರೆ ಹಾಲು ತೊಗೋದಿರ್ತೈತ್ರಿ. ಈ ಥರ ಒಂದಲ್ಲ ಎರಡಲ್ಲ ಇಂಥವು ಕೆಲಸಗಳು ಭಾಳ ಇರ್ತಾವೆ ನೋಡ್ರಿ. ನಾವು ಏನು ಮಾಡ್ತೇವೆ ಅಂದ್ರೆ ನೀಟಾಗಿ ನಾವು ಬರೀ ರೆಸಿಪಿ ಅಷ್ಟು ಹಂಚ್ಕೊತಿರ್ತೇವೆ. ಮತ್ತು ಇನ್ನೂ ಒಂದು ಕ್ಯಾಮ್ರಾ ಇತ್ತ ನಾನು ಬರೀ ಇದಷ್ಟ ಮಾಡೋದು ತೋರ್ಸೀನಿ. ಇನ್ನೊಂದು ಕ್ಯಾಮ್ರಾ ಇತ್ತಪ್ಪ ಅಂದ್ರೆ ಅದು ಗೊತ್ತಾಗ್ತೈತಿ. ಏನಪ್ಪ ಅಂದ್ರೆ ಸ್ಟ್ಯಾಂಡ್ ನಾವು ಎಷ್ಟು ಹೈಟ್ ಬೇಕಲ್ಲ ಯಾವಾಗ ಬೇಕವಾಗ ಹೈಟ್ ಹೆಚ್ಚು ಮಾಡ್ಕೋದು, ಕಡಿಮೆ ಮಾಡ್ಕೋದು, ಈ ಥರ ಮಾಡ್ಕೋದಿರ್ತೈತಿ ನೋಡ್ರಿ. ವಿಡಿಯೋ ಮಾಡೋದಂದ್ರೆ ಏನ ಸಾಧಾರಣ ಕೆಲಸ ಅಲ್ಲ ರೀ. ನಾನು ಯೂಟ್ಯೂಬ್ ಮಾಡಿ ಏನೋ ಒಂದು ದೊಡ್ಡ ತಪ್ಪು ಮಾಡಿ ನೀನು ಅನ್ನೋರ ಗತೆ ಒಂದಿಷ್ಟು ಜನ ಅನ್ಕೋತಿರ್ತಾರೋ. ಆದ್ರೆ ಏನೂ ಇಲ್ಲ ನೋಡ್ರಿ, ಈ ಕೆಲಸ ಮಾಡಕ್ಕೆ ಅದ್ರಾಗ ಇಂಟ್ರೆಸ್ಟ್ ಇರ್ಬೇಕ್ರಿ. ಮತ್ತು ಬೇಸರ ಇತ್ತಂದ್ರೆ ಆ ಕೆಲಸ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೇನೈತಪ್ಪ ಅಂದ್ರೆ ಅಡುಗೆ ಮಾಡೋದ್ರೊಳಗೆ ಇಂಟ್ರೆಸ್ಟ್ ಐತಿ. ಮತ್ತು ಈ ಥರ ವಿಡಿಯೋ ಮಾಡಿ ನಿಮ್ಮ ಜೊತೆ ವಿಡಿಯೋ ಅಡುಗೆಗನೆಲ್ಲ ಶೇರ್ ಮಾಡ್ಬೇಕಂತ ಹೇಳಿ ತೋರ್ಸಾತೇನೆ ನೋಡ್ರಿ. ಈಗ ನೋಡ್ರಿ ನಾವೇನು ಮಾಡಿರ್ತೇವೆ ಎಲ್ಲ ಅಡುಗೆ ಯಾವ್ಯಾವ ಬುಟ್ಟಿ ತಂದಿದ್ದನೂ ನಾವು ನಿಮ್ಗೆ ಅದನ್ನು ತೋರಿಸಿರಂಗಿಲ್ಲ. ಹೋಗಿ ಬುಟ್ಟಿ ತೊಗೊಂಬರೋದು, ಮತ್ತು ಏನಾರ ಪ್ಲೇಟ್ ಬೇಕಾದ್ರೆ ಪ್ಲೇಟ್ ತೊಗೋದು, ಇವನ್ನೆಲ್ಲ ತೊಳಿಬೇಕಾದ್ರೆ ಅವನ್ನೆಲ್ಲ ತೊಳೆಯೋದು ವಿಡಿಯೋ, ಇವನ್ನೆಲ್ಲ ಒಂದಲ್ಲ ಒಂದು ರೀತಿ ಮಾಡ್ತಿರ್ತೇವೆ. ಇಲ್ಲಿ ನೋಡ್ರಿ ಗ್ಯಾಸ್ ಇದನ್ನ ಶಿಂಕ್ ಕಡೆನೂ ಯಾಕೆ ಬಿಟ್ಟೇನಂದ್ರೆ ಪಾತ್ರೆಗಳು ಅಲ್ಲೆಲ್ಲಿ ಇರ್ತಾವವ ನಿಮ್ಗೆ ನಾವು ತೋರಿಸಿರಂಗಿಲ್ಲ. ಅವನ್ನೆಲ್ಲ ತೆಗೆದಿಟ್ಟ ವಿಡಿಯೋ ಮಾಡ್ತಿರ್ತೇವೆ. ಅದಕ್ಕಾಗಿ ನಾ ಈಗ ಅವನ ಏನೂ ತೆಗೆದಿಲ್ಲ, ನಿಮ್ಗೆ ಎಲ್ಲ ತೋರಿಸೋ ಸಂಬಂಧನ ಹಂಗೆ ಇಟ್ಟೇನು ನೋಡ್ರಿ. ನನ್ನಂಗನ ಎಲ್ಲ ಯೂಟ್ಯೂಬರ್ಸ್ಗಳು ಎಲ್ಲರೂ ಹಿಂಗೆ ನೋಡ್ರಿ. ಇದು ಒಂದಲ್ಲ ಪ್ರತಿಯೊಂದು ಲಾಗ್ ಮಾಡವ್ರನ್ರಿ, ಮತ್ತು ಟೆಕ್ಕ ಹಿಂಗೆ ಏನೇನು ಇರ್ತಾವಲ್ರಿ, ಮಿನ್ನ ಅದಾವಲ್ರಿ ಯೂಟ್ಯೂಬರ್ಗಳು. ಅವರೆಲ್ಲರೂ ಹಿಂದೆ ಇದೇ ರೀತಿನ ಕೆಲಸ ಇರ್ತಾವೆ ನೋಡ್ರಿ. ಈಗ ನೋಡ್ರಿ ಬೆಂಡೆಕಾಯಿ ಹೆಚ್ಚಬೇಕಾರೆ ಹುಳಕ್ಕೆ ಬಂದಿರ್ತಾವೆ, ಟೊಮೆಟೊ ಹೆಚ್ಚಬೇಕಾರೆ ಅವನ್ನೆಲ್ಲ ನಾವೇನು ಮಾಡ್ತೇವೆ ಅಂದ್ರೆ ವಿಡಿಯೋದಾಗ ತೋರ್ಸಕ್ಕೆ ಹೋಗಂಗಿಲ್ಲ ನೋಡ್ರಿಪ್ಪ. ಯಾಕಂದ್ರೆ ಅವನ್ನೆಲ್ಲ ತೋರ್ಸ್ಕೊತ ಕೂತ್ರೆ ವಿಡಿಯೋ ಲಾಂಗ್ ಆಗ್ತತಿ, ಮತ್ತು ಇಂಟ್ರೆಸ್ಟು ಬರಂಗಿಲ್ಲ ಅಂತ ಹೇಳಿ ನಾವು ತೋರ್ಸಂಗಿಲ್ಲ. ಈಗ ನಾವು ಇಷ್ಟೆಲ್ಲ ಎರಡೆರಡು ಬೆಂಡೆಕಾಯಿ ಹೆಚ್ಚಿ ಅವು ಹುಳ ಅದಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಿ ನಾವೇನು ಮಾಡ್ತಿರ್ತೇವೆ ಅಂದ್ರೆ ಹೆಚ್ಚಿತ್ತಿರ್ತೇವೆ ನೋಡ್ರಿ. ಅದು ಲಾಂಗ್ ಆಗ್ತೈತೆ ಅಂತ ಹೇಳಿ ನಾವು ಅದನ್ನ ತೋರ್ಸಂಗಿಲ್ಲ. ಈಗ ನೋಡ್ರಿ ಮತ್ತು ಇದನ್ನ ನಾವೇನು ಮಾಡ್ಬೇಕಂದ್ರೆ ಪಳೀನ ತೊಳ್ಕೊಂಡ್ಬಿಡ್ಬೇಕಾಗ್ತತಿ. ಯಾಕಪ್ಪ ಅಂದ್ರೆ ಹೆಚ್ಚಿರೋದು ಅದು ಲಾಳಿ ಇರ್ತೈತಿ. ಇವಾಗ ತಂತಿ ಹಚ್ಚಿ ಕ್ಲೀನಾಗಿ ತಿಕ್ಕಿ ತೊಳೆದ ಮತ್ತು ಒರೆಸಿ ಮತ್ತು ತೊಗೋಬೇಕು. ಇದೇ ರೀತಿ ನಾನು ಪ್ರತಿಯೊಂದು ರೆಸಿಪಿಗಳನ್ನು ಮಾಡಬೇಕಾದ್ರೆ ನಾವು ಇದೇ ರೀತಿ ಮಾಡಿನ ಯೂಸ್ ಮಾಡ್ತಿರ್ತೇವೆ ನೋಡ್ರಿ.
ಅದಕ್ಕೆ ನಾವು ಮಾಡುವಂಥ ಕೆಲಸ ಸುಲಭವಾದದ್ದು ಇರಂಗಿಲ್ಲ. ಆದಷ್ಟು ಜನ ನೋಡಿದ್ದಕ್ಕೆ ಸಪೋರ್ಟ್ ಮಾಡುತ್ತು ಬರ್ರಿ, ಲೈಕ್ ಮಾಡುತ್ತು ಬರ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ರೆಸಿಪಿಗಳನ್ನು ಮತ್ತು ಈ ಥರ ನಾ ಮಾಡಿರುವಂಥ ಲಾಗ್ಗಳನ್ನು ಶೇರ್ ಮಾಡುತ್ತು ಬರ್ರಿ. ಈ ರೀತಿ ಸಪೋರ್ಟ್ ಮಾಡಿರಿ ಅಂದ್ರೆ ಮತ್ತೊಂದಿಷ್ಟು ನಮಗೂ ಖುಷಿ ಆಗ್ತೈತಿ, ಮತ್ತು ಹೊಸ ಹೊಸ ವಿಡಿಯೋಗಳನ್ನ ತೊಗೊಂಬರ್ಬೇಕಂತ ಹೇಳಿ ಖುಷಿ ಆಗ್ತೈತಿ ನೋಡ್ರಿ. ಈ ರೀತಿ ಮಾಡೋದು ನೋಡ್ರಿ. ಅದು ಹೇಳತ್ತಿದ್ರಿ ಸ್ಟ್ಯಾಂಡಿಂದ, ಮತ್ತು ಸ್ಟ್ಯಾಂಡ್ ಅದನ್ನು ಹೈಟ್ ಮಾಡ್ಕೋದಿರ್ತೈತಿ, ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಂಡು ಅವಾಗ ಬುಟ್ಟಿ ಅಷ್ಟ ತೋರಿಸಿ ಅದು ಇನ್ನೊಂದು ಫೋನ್ ಇದ್ದಿದ್ರೆ ನಂಗೆ ಅನುಕೂಲ ಆಗ್ತಿತ್ತು. ಮನ್ಯಾಗ ಮಕ್ಕಳೆಲ್ಲ ಅವ್ರ ಫೋನ್ ತೊಗೊಂಡು ಹೋಗಿರ್ತಾರೋ, ನಂದು ಒಂದೇ ಫೋನ್ ಇತ್ತು, ನಾನು ಒಂದೇ ಫೋನ್ಲೇ ಇದನ್ನ ವಿಡಿಯೋ ಮಾಡ್ಕೊಂಡೇನಿ. ಮತ್ತು ಏನಾರ ಹಂಗೆ ನಂಗೆ ಇನ್ನೊಂದು ಫೋನಿನ ವ್ಯವಸ್ಥೆ ಆತಂದ್ರೆ ಅದನ್ನೆಲ್ಲ ಕ್ಲಿಯರಾಗಿ ನಿಮಗೆ ನಾನು ವಿಡಿಯೋ ಅದನ್ನು ಮಾಡಿ ತೋರಿಸ್ತೇನೆ ನೋಡ್ರಿ. ಇವಾಗ ನೋಡ್ರಿ, ನಾವು ಒಗ್ಗರಣೆ ಹಾಕಬೇಕಾದ್ರೆ ಎಣ್ಣೆ ತೊಗೋಬೇಕಾದ್ರೆ ಎಣ್ಣೆ ಬಿದ್ದಿರ್ತೈತ್ರಿ, ಅರ್ಶಿನ ಪುಡಿ ಎಷ್ಟೋ ನಾವು ಒಗಾತಿಲೆ ಕೆಲಸ ಮಾಡೇವಿ ಅಂದರೂ ಸ್ವಲ್ಪ ಬಿದ್ದಿರ್ತೈತಿ ನೋಡ್ರಿ. ಈಗ ನಾನು ಅಡುಗೆ ಮಾಡ್ಬೇಕಾದ್ರೆ ಬರ್ನಿ ಒಳಗೆ ಖಾರ ಖಾಲಿ ಆಗಿರ್ತೈತಿ, ಉಪ್ಪು ಖಾಲಿ ಆಗಿ, ಅದನ್ನೆಲ್ಲ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಗಿಲ್ಲ. ಯಾಕಂದ್ರೆ ನಾವು ವಿಡಿಯೋನ ನೀಟಾಗಿ ತೋರಿಸ್ಬೇಕಪ್ಪ ಅಂತಂದ್ರೆ ಏನು ಮಾಡಿರ್ತೇವೆ ಅಂದ್ರೆ ಅದು ಖಾಲಿಯಾಗಿದ್ದನ್ನ ಆಗ ಏನು ಮಾಡಿಬಿಡ್ತೇವೆ, ಬರ್ನಿಗೆಲ್ಲ ಖಾರ, ಉಪ್ಪು, ಅರ್ಶಿನ ಪುಡಿ ಏನು ಖಾಲಿಯಾಗಿರ್ತಾವ್ರಲ್ಲ ಅವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಿಮ್ಮ ಮುಂದೆ ನಾವು ತೋರಿಸ್ತೇವೆ ನೋಡ್ರಿ. ಈಗೇನಪ್ಪ ಅಂದ್ರೆ ಅರ್ಜೆಂಟಕ್ಕೆ ನಮ್ಗೆ ಏನೋ ಖಾರ ಬೇಕಾಗೈತಪ್ಪ ಅಂದ್ರೆ ನಾವೇನು ಮಾಡ್ತೀವಿ ನೋಡ್ರಿ, ಖಾರ ಬೇಕಾಗೈತೆ ಅಂದ್ರೆ ನಾವೇನು ಮಾಡ್ತೇವೆ, ಡಬ್ಬಿ ಒಳಗಿಂದ ತೊಗೊಂಡು ಅದ ಸ್ಪೂನ್ ತೊಗೊಂಡು ಅದಕ್ಕೆ ನಾವು ನಿಮಗೆ ಯಾವ ಸ್ಪೂನ್ ತೋರಿಸಿರ್ತೇವಲ್ಲ ಅದ ಸ್ಪೂನ್ಲೇನ ಖಾರ ಹಾಕೋತೇವೆ. ಇವಾಗ ನೋಡ್ರಿ ಅರ್ಶಿನ ಪುಡಿ ಬಿದ್ದಿರ್ತೈತೆ, ಅದು ವಿಡಿಯೋದಾಗ ಹಂಗೆ ಕಾಣ್ತೈತೆ ಅಂತ ಹೇಳಿ ಆಗಿಂದಾಗ ಅದನ್ನು ಒರೆಸಿ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ನೀಟಾಗಿ ಇಟ್ಕೋದನ್ನು ತೋರಿಸ್ತೇನೆ ನೋಡ್ರಿ. ನಾ ಹೇಳಿದ್ರಲ್ಲ ಖಾರ ಖಾಲಿಗಿದ್ದು, ನಾನೀಗ ಖಾರ ಈ ಸ್ಪೂನ್ಲೇ ನಾನು ತೊಗೋದಿಲ್ಲ. ಯಾಕಂದ್ರೆ ನಾನು ಖಾರದ ಬರ್ನಿ ಒಳಗೆ ಇಟ್ಟಿರುವಂಥ ಸ್ಪೂನನ್ನು ಯೂಸ್ ಮಾಡ್ತೇನೆ. ಯಾಕಂದ್ರೆ ವೀಕ್ಷಕರು ಭಾಳ ಅಂದ್ರೆ ಭಾಳ ಶಾಣ್ಯರು ಇರ್ತಾರೆ ರೀ. ಯಾಕ್ರಿ ಇದೇ ಪೈಲ ಒಂದು ಸ್ಪೂನ್ ಬೇರೆ ಇತ್ತು, ಈಗ ಒಂದು ಬೇರೆ ಇರ್ತಾರೆ. ಅದಕ್ಕಾಗಿ ಆ ಖಾರದ ಸ್ಪೂನ್ ಯಾವ್ದು ಇರ್ತೈತಲೆ ಅದನ್ನ ಯೂಸ್ ಮಾಡ್ಕೊಂಡು ಅದು ತೊಗೊಂಡು ಯೂಸ್ ಮಾಡ್ತೇನೆ ನೋಡ್ರಿ. ತೊಗೋತಕ್ಕಂದ್ರೆ ಇದು ಒಗ್ಗರಣೆ ಹೊತ್ತೈತಿ, ಅಟ್ಟೋತಕ್ಕಂದ್ರೆ ಅದನ್ನು ಬಂದ್ ಮಾಡಿರ್ತೇವೆ ರೀ. ಬಂದ್ ಮಾಡಿ ಅದನ್ನು ನಿಮ್ಗೆ ನಾವು ಬಂದ್ ಮಾಡಿದ್ದು ತೋರ್ಸಂಗಿಲ್ಲ, ಹೊಳ್ಳಿ ಸ್ಟಾರ್ಟ್ ಮಾಡಿದ್ದು ತೋರ್ಸಂಗಿಲ್ಲ. ಇವಾಗ ನಾನು ಅದನ್ನು ಹೆಂಗೆಲ್ಲ ಮಾಡ್ತೇವೆ ಅಂತ ಹೇಳಿ ತೋರ್ಸೇನಿ ನೋಡ್ರಿ. ಹಿಂಗೆಲ್ಲ ಮಾಡುವಾಗ ನೀರು ಬಿದ್ದಿರ್ತಾವ್ರಿ, ಎಣ್ಣೆ ಸಿಡ್ದಿರ್ತೈತಿ. ಹಿಂಗೆ ವಿಡಿಯೋ ರೆಸಿಪಿ ಮಾಡುವಾಗಂತ ಭಾಳ ಕೆಲಸ ಇರ್ತೈತಿ ರೀ. ಇದನ್ನು ಏನೂ ರೆಸಿಪಿ ಮಾಡತ್ತಿಲ್ಲ, ಹಂಗೆ ಕುಕ್ಕಿಂಗ್ ಹೆಂಗೆ ಮಾಡಿರ್ತೇವೆ ಅವಾಗ ಏನೇನಾಗಿರ್ತೈತಿ ಅನ್ನೋದಷ್ಟ ತೋರ್ಸಾಕತ್ತೀನಿ. ರೆಸಿಪಿ ಮಾಡ್ಬೇಕಂತ ಗ್ಯಾಸ್ ಕಟ್ಟಿ ಪೂರೆಲ್ಲ ಹರಿವಿರ್ತೈತಿ ನೋಡಿ. ಯಾಕಂದ್ರೆ ಎಲ್ಲ ಥರ ಅವು ರೆಸಿಪಿಗಳದ ಐಟಮ್ಗಳು ಇಟ್ಕೋಬೇಕ್ರಿ. ಅವೇನೇನು ಮಾಡ್ತಿರ್ತಾವ ಅವಾಗ ಹಗಲೆಲ್ಲ ಕಟ್ಟಿ ಒರೆಸ್ಕೋಬೇಕು, ಮತ್ತು ಅವು ಯಾವ ಇರ್ತಾವನ್ನ ತೆಗಿಬೇಕು, ವೇಸ್ಟ್ ಇದ್ದಿದ್ದು ತೆಗೆದು ಒಗಿಬೇಕು. ಹಿಂಗೆ ಏನಿರ್ತೈತ್ರಲ್ಲ ಒಂದಾಗನ ಒಂದ ಮಾಡ್ಕೋತ ಇರ್ತೇವಿ. ಅದು ಏನಾರ ನನಗೆ ಇನ್ನೊಂದು ಮೊಬೈಲ್ದ ಅನುಕೂಲ ಇತ್ತಪ್ಪ ಅಂದ್ರೆ ಹಂಗೆ ರೆಸಿಪಿ ಮಾಡುವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ. ಈಗ ಪ್ಲೇಟ್ ಬೇಕಲ್ರಿ ಮುಚ್ಚಾಕ, ಈ ಥರ ಪ್ಲೇಟು ಅಲ್ಲೇ ತೊಗೊಂಡು ಬಂದು ಮುಚ್ಚುತ್ತೇವೆ. ಆದ್ರೆ ನಿಮಗೆ ಅದನ್ನು ತೋರಿಸಿರಂಗಿಲ್ಲ, ಡೈರೆಕ್ಟ್ ಬರೀ ಪ್ಲೇಟ್ ಮುಚ್ಚೋದಷ್ಟು ತೋರಿಸ್ತಿರ್ತೇವೆ ನೋಡ್ರಿ. ಪಲ್ಯ ಆಯ್ತು, ಈಗ ತೆಗೆದಿಟ್ನಿ. ಇನ್ನೇನೈತ್ರಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು. ಇದನ್ನು ಒರೆಸಿ ನೀಟ್ ಮಾಡಿಟ್ಟು ಅಂದ್ರೆ ಮತ್ತೊಂದು ಯಾವ್ದಾರ ವಿಡಿಯೋ ಮಾಡಾಕ ರೆಸಿಪಿ ಮಾಡಾಕತ್ತಿದ್ದು ಅಂದ್ರೆ ಅದನ್ನೆಲ್ಲ ನೀಟ್ ಮಾಡ್ಕೋತೇವಿ. ಇದೇನಾರ ನಾ ಮಾಡಿರೋ ಲಾಗ್ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರು ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಇಲ್ಲಿ ನಾನು ಬರ್ತಿರ್ತಾವಲ್ರಿ ಇಲ್ಲಿ ಅಡುಗೆ ರೆಸಿಪಿಗಳ ಮತ್ತು ನಾನು ವಿಡಿಯೋಗಳನ್ನ ಕ್ಲಿಪ್ ಹಾಕಿರ್ತೇನೆ. ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಆ ವಿಡಿಯೋಗಳನ್ನೂ ನೋಡಿ ಅವಕ್ಕೂ ನೀವು ಲೈಕ ಕಮೆಂಟ ಸಪೋರ್ಟ ಮಾಡಿರಿ. ಹೊಸವಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತ ಇವತ್ತಿನ ನಮ್ಮ ವ್ಲಾಗ್ ಮುಗಿಸ್ತೇನೆ ನೋಡ್ರಿ. ಧನ್ಯವಾದಗಳು. ಅಂತೂ ಇಂತೂ ನಮ್ಮ ಗ್ಯಾಸ್ ಕಟ್ಟಿ ಕ್ಲೀನ್ ಆಯ್ತು ನೋಡ್ರಿ. ಇಷ್ಟು ರೆಸಿಪಿ ಮುಗಿದ ತಕ್ಷಣ ಇಷ್ಟು ಕೆಲಸ ನೋಡ್ರಿ. ಮತ್ತೆ ಸಿಗೋಣಂತ ಮುಂದಿನ ವ್ಲಾಗ್ನ್ಯಾಗ.